ಸಹಜ ರಾಜಯೋಗ ಆತ್ಮಿಕ ಡ್ರಿಲ್. ಇದು ಬಾಯಿಂದ ಮಂತ್ರಗಳನ್ನು ಜಪಿಸುವುದಲ್ಲ, ಬದಲಾಗಿ ಬುದ್ಧಿಯ ಮೂಲಕ ಮಾಡುವ ಆತ್ಮಿಕ ವ್ಯಾಯಾಮವಾಗಿದೆ. ಸ್ವರೂಪ: ತನ್ನನ್ನು ತಾನು ಆತ್ಮ ಎಂದು ನಿಶ್ಚಯಿಸಿ ನಿರಾಕಾರ ಪರಮಪಿತ ಪರಮಾತ್ಮ ಶಿವತಂದೆಯನ್ನು ನೆನಪು ಮಾಡುವುದೇ ನಿಜವಾದ ರಾಜಯೋಗ. ವಿಶೇಷತೆ: ಈ ಯೋಗಕ್ಕೆ ಯಾವುದೇ ಕಠಿಣ ದೈಹಿಕ ಭಂಗಿಗಳ ಅಗತ್ಯವಿಲ್ಲ. ಕಣ್ಣುಗಳನ್ನು ತೆರೆದು ಕರ್ಮ ಮಾಡುತ್ತಾ, ನಡೆಯುತ್ತಾ, ತಿರುಗಾಡುತ್ತಾ ಸಹ ತಂದೆಯ ನೆನಪಿನಲ್ಲಿ ಇರಬಹುದು. ಕರ್ಮ ಯೋಗ. ಯೋಗದ ಮುಖ್ಯ ಪ್ರಯೋಜನಗಳು: ವಿಕರ್ಮಗಳ ವಿನಾಶ. ನಾವು ಜನ್ಮಾಂತರಗಳಿಂದ ಮಾಡಿರುವ ಪಾಪಕರ್ಮಗಳು ಅಂದರೆ ವಿಕರ್ಮಗಳು ಕೇವಲ ತಂದೆಯ ನೆನಪಿನ ಯೋಗಾಗ್ನಿಯಿಂದ ಮಾತ್ರ ಭಸ್ಮವಾಗಲು ಸಾಧ್ಯ. ಮನಸ್ಸಿನ ನಿಯಂತ್ರಣ: ಮುರಳಿಯಲ್ಲಿ ಸ್ಲೋಗನ್ನಲ್ಲಿ ಹೇಳಿರುವಂತೆ ದೃಢತೆಯ ಶಕ್ತಿಯಿಂದ ಮನಸ್ಸನ್ನು ನಿಯಂತ್ರಣಗೊಳಿಸುವುದೇ ಯೋಗದ ನಿಜವಾದ ಅನುಭೂತಿ. ಮಾಯೆಯ ವಿರುದ್ಧ ಜಯ. ಯೋಗವು ನಮ್ಮ ಆಂತರಿಕ ವಿಕಾರಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳ ವಿರುದ್ಧ ಹೋರಾಡಲು ಆತ್ಮಿಕ ಬಲವನ್ನು ನೀಡುತ್ತದೆ. ಜ್ವಾಲಾ ಸ್ವರೂಪ ಸ್ಥಿತಿ: ಪ್ರಸ್ತುತ ಸಮಯದಲ್ಲಿ ಸಾಮಾನ್ಯ ನೆನಪಿಗಿಂತ ಶಕ್ತಿಶಾಲಿ ಮತ್ತು ತೀವ್ರವಾದ ಯೋಗದ ಅಗತ್ಯವಿದೆ. ನಮ್ಮ ಯೋಗದ ಸ್ಥಿತಿ ಎಷ್ಟು ಜ್ವಾಲಾಮುಖಿಯಂತೆ ಶಕ್ತಿಶಾಲಿಯಾಗುತ್ತದೆಯೋ ಅಷ್ಟು ಬೇಗ ಹಳೆಯ ವಿಕಾರಗಳು ಹಾಗೂ ಪ್ರಪಂಚದ ನಕಾರಾತ್ಮಕತೆ ಸಮಾಪ್ತಿಯಾಗಿ ಹೊಸ ಸತ್ಯುಗಿ ಸೃಷ್ಟಿಯ ಸ್ಥಾಪನೆಯಾಗುತ್ತದೆ. ನೆನಪಿಡಿ, ದೇಹವನ್ನು ಮರೆತು ಆತ್ಮಿಕ ಭಾವದಲ್ಲಿ ನೆಲೆ ನಿಂತು ಜ್ಞಾನ ಸಾಗರನಾದ ಆ ಒಬ್ಬ ತಂದೆಯನ್ನು ಸದಾ ನೆನಪಿಸುವುದೇ ಶ್ರೇಷ್ಠ ಯೋಗ. ಮುಖ್ಯ ಸಂದೇಶ: ತಮ್ಮನ್ನು ಆತ್ಮನೆಂದು ತಿಳಿದು ಒಬ್ಬ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುವುದು ಇದೇ ಸಹಜ ರಾಜಯೋಗ. ರಾಜಯೋಗ ಎಂದರೆ ಕಣ್ಣು ತೆರೆದು ಕುಳಿತುಕೊಂಡು ಪ್ರತಿಯೊಂದು ಕ್ಷಣವೂ ಶಿವತಂದೆಯೊಂದಿಗೆ ಮನಸ್ಸಿನ ಸಂಬಂಧವನ್ನು ಜೋಡಿಸಿಕೊಂಡು ಬದುಕುವುದೇ ಸಹಜ ರಾಜಯೋಗ. ಸಹಜ ರಾಜಯೋಗ ಎಂದರೇನು? ಸಹಜ ಅಂದರೆ ಕಷ್ಟವಿಲ್ಲದೆ ಸ್ವಾಭಾವಿಕವಾಗಿ. ರಾಜಯೋಗ ಅಂದರೆ ರಾಜನಂತೆ ಆತ್ಮದ ಮೇಲೆ, ಮನಸ್ಸಿನ ಮೇಲೆ, ಇಂದ್ರಿಯಗಳ ಮೇಲೆ ರಾಜ್ಯ ಮಾಡುವ ಯೋಗ. ಅಂದರೆ ನಾನು ಆತ್ಮ, ನನ್ನ ತಂದೆ ಶಿವಬಾಬಾ ಎಂಬ ಸ್ಮೃತಿಯಲ್ಲಿ ಸಹಜವಾಗಿ ಸ್ಥಿರವಾಗಿರುವುದೇ ಸಹಜ ರಾಜಯೋಗ. ರಾಜಯೋಗದ ಮಹತ್ವಿಕೆ: ನೆನಪಿನ ಯೋಗವೇ ವಿಕರ್ಮಗಳನ್ನು ಭಸ್ಮ ಮಾಡುವ ಅಗ್ನಿ. ಶಿವತಂದೆಯ ನೆನಪಿನಲ್ಲಿ ಇರುವುದರಿಂದ ಹಳೆಯ ಕರ್ಮಗಳ ಭಾರ ಕರಗುತ್ತದೆ. ನೆನಪೇ ಪಾವನತೆ. ಇದು ಆತ್ಮದ ವ್ಯಾಯಾಮ. ಲೋಕದಲ್ಲಿ ದೇಹದ ವ್ಯಾಯಾಮ ಮಾಡುತ್ತಾರೆ, ಆದರೆ ಬ್ರಹ್ಮಕುಮಾರರು ಕುಮಾರಿಯರು ಆತ್ಮದ ವ್ಯಾಯಾಮ ಮಾಡುತ್ತಾರೆ. ಈ ವ್ಯಾಯಾಮಕ್ಕೆ ಯಾವುದೇ ಸಾಧನ ಬೇಕಾಗುವುದಿಲ್ಲ. ಮನ್ಮನಾಭವ ಎಂದರೆ ಇದೇ ಮನಸ್ಸನ್ನು ತಂದೆಯ ಕಡೆ ಕೊಂಡೊಯ್ಯುವುದು. ಬುದ್ಧಿ ಎಲ್ಲಿದ್ದರೂ ಮನಸ್ಸು ಶಿವಬಾಬರಲ್ಲಿ ಇರಬೇಕು. ಕರ್ಮ ಮಾಡುತ್ತಾ ಯೋಗ
ಕೆಲಸ ಬಿಟ್ಟು ಯೋಗವಲ್ಲ, ಕೆಲಸ ಮಾಡುತ್ತಾ ನೆನಪಿನಲ್ಲಿ ಇರುವುದು ನಿಜವಾದ ರಾಜಯೋಗ. ಅಡುಗೆ ಮಾಡುವಾಗ, ಆಫೀಸ್ ಕೆಲಸ ಮಾಡುವಾಗ ಮತ್ತು ವ್ಯವಹಾರ ಮಾಡುವಾಗ, ಕೊನೆಗೆ ಸೇವೆ, ಭಗವಂತನ ಯಜ್ಞ ಸೇವೆ ಮಾಡುವಾಗ, ಎಲ್ಲದರ ಮಧ್ಯೆಯೂ ನೆನಪು ಯೋಗ. ಪ್ರಿಯತಮ ಪ್ರಿಯತಮೆಯ ಸಂಬಂಧ, ಆತ್ಮ ಪ್ರಿಯತಮೆ ಮತ್ತು ಶಿವತಂದೆ ಪ್ರಿಯತಮ. ಈ ಸಂಬಂಧದಲ್ಲಿ ಬಲವಂತವಿಲ್ಲ, ಭಯವಿಲ್ಲ, ಕೇವಲ ಪ್ರೀತಿ ಮಾತ್ರ. ಬಾಹಿರ್ಮುಖಿಯಾಗಬಾರದು. ಮುರಳಿಯಲ್ಲಿ ಸ್ಪಷ್ಟವಾಗಿ ಶಿವಬಾಬಾ ತಿಳಿಸಿದ್ದಾರೆ. ಸಭೆಯಲ್ಲಿ ಕುಳಿತಿರುವಾಗ ಮನೆ, ಹಣ, ವ್ಯವಹಾರ, ಸಂಬಂಧಿಗಳು ಇವೆಲ್ಲ ನೆನಪಾದರೆ ವಾತಾವರಣಕ್ಕೂ ಅಡ್ಡಿಯಾಗುತ್ತದೆ. ಆದ್ದರಿಂದ ಅಂತರ್ಮುಖಿಯಾಗಿ ಶಿವ ತಂದೆಯ ನೆನಪಿನಲ್ಲಿರಬೇಕು. ಮಾಯೆಯೊಂದಿಗೆ ಯುದ್ಧ. ಯೋಗಕ್ಕೆ ಕುಳಿತರೆ ಅಗತ್ಯವಿಲ್ಲದ ಆಲೋಚನೆಗಳು ಬರುತ್ತವೆ. ಇದೇ ಮಾಯೆಯ ಯುದ್ಧ. ಆದರೆ ಪ್ರತಿ ಬಾರಿ ಮನಸ್ಸನ್ನು ಮತ್ತು ತಂದೆಯ ಕಡೆ ತಿರುಗಿಸಿದರೆ ವಿಜಯ ಖಚಿತ. ನೆನಪು ಶಕ್ತಿ. ಯೋಗದಿಂದ ಮನಸ್ಸು ಶಾಂತವಾಗುತ್ತದೆ, ಕೋಪ ಕಡಿಮೆಯಾಗುತ್ತದೆ, ಚಿಂತೆ ಕರಗುತ್ತದೆ, ಆತ್ಮಬಲ ಹೆಚ್ಚುತ್ತದೆ. ಯೋಗದಿಂದಲೇ ಹೊಸ ಜಗತ್ತಿನ ಯೋಗ್ಯತೆ. ಸ್ವರ್ಗಕ್ಕೆ ಹೋಗುವುದು ಕೇವಲ ಜ್ಞಾನದಿಂದಲ್ಲ. ಜ್ಞಾನ, ಯೋಗ, ರಾಜಭಾಗ್ಯ, ಸಂಘಟಿತ ಯೋಗದ ಮಹತ್ವ ಮುರಳಿಯ ಅವ್ಯಕ್ತ ಸೂಚನೆಯಲ್ಲಿ ತಿಳಿಸಲಾಗಿದೆ. ಒಬ್ಬರ ಯೋಗ ಒಬ್ಬರನ್ನು ಬದಲಾಯಿಸುತ್ತದೆ. ಆದರೆ ಸಂಘಟನೆಯ ಜ್ವಾಲಾರೂಪ ಯೋಗ ವಿಶ್ವ ಪರಿವರ್ತನೆಗೆ ಕಾರಣವಾಗುತ್ತದೆ. ಸಹಜ ರಾಜಯೋಗ ಮಾಡುವ ಸರಳ ವಿಧಾನವೇನೆಂದರೆ, ಬೆಳಿಗ್ಗೆ ಎದ್ದು ಕೂಡಲೇ ನಾನು ಆತ್ಮ ಶಿವ ತಂದೆಯ ಮಗು ಎಂದು ಅನುಭವಿಸಿ, ಅಮೃತ ವೇಳೆ ಮನಸ್ಸಿನಲ್ಲಿ ಶಿವಬಾಬರನ್ನು ಎದುರಿಗೆ ಕುಳ್ಳಿರಿಸಿ ಪ್ರೀತಿಯಿಂದ ಮಾತನಾಡಿ, ಕೆಲಸ ಮಾಡುವಾಗ ಪ್ರತಿ 1 ಗಂಟೆಗೆ 30 ಸೆಕೆಂಡು ಬಾಬಾರ ನೆನಪು. ಊಟದ ಮೊದಲು ಆಹಾರವನ್ನು ಯೋಗಯುಕ್ತ ಮಾಡಿ, ರಾತ್ರಿ ಇಡೀ ದಿನದ ಲೆಕ್ಕ ನೋಡಿ, ಇಂದು ಎಷ್ಟು ಹೊತ್ತು ಬಾಬಾರ ನೆನಪಿನಲ್ಲಿ ಇದ್ದೆ. ಯೋಗದಲ್ಲಿ ಬರುವ ಅಡ್ಡಿಗಳು, ವ್ಯರ್ಥ ಸಂಕಲ್ಪ, ಹಳೆಯ ನೆನಪುಗಳು, ದೇಹಾಭಿಮಾನ, ಆಲಸ್ಯ, ಮೊಬೈಲ್ನಲ್ಲಿ ಹೆಚ್ಚು ಸಮಯ ಮತ್ತು ಚಿಂತೆ, ಕೋಪ ಇವು ಬಂದಾಗ ಮತ್ತೆ ಒಂದೇ ಸೆಕೆಂಡಿನಲ್ಲಿ ಬಾಬಾರ ನೆನಪಿಗೆ ಮರಳಬೇಕು. ಈ ಮುರಳಿಯ ಜೀವನ ಪಾಠ.
ಅಂದರೆ ಒಂದು ಸಭೆಯಲ್ಲಿ ಕುಳಿತಿದ್ದರೂ ಮನಸ್ಸು ಹೊರಗಿದ್ರೆ ಅದು ಯೋಗವಲ್ಲ. ಮನಸ್ಸು ಶಿವತಂದೆಯಲ್ಲಿದ್ದರೆ ಅದೇ ರಾಜಯೋಗ. ಸುಂದರ ಉದಾಹರಣೆ. ಒಬ್ಬ ತಾಯಿ ಮನೆಯ ಎಲ್ಲ ಕೆಲಸ ಮಾಡುತ್ತಿರುತ್ತಾಳೆ. ಆದರೂ ಅವಳ ಮನಸ್ಸು ಮಗುವಿನ ಕಡೆ ಇರುತ್ತದೆ. ಅದೇ ರೀತಿ ನಾವು ಕೆಲಸ ಮಾಡುತ್ತಾ ಮನಸ್ಸನ್ನು ಶಿವತಂದೆಯ ಕಡೆ ಇಟ್ಟರೆ ಅದೇ ಸಹಜ ರಾಜಯೋಗ. ಇಂದಿನ ಸಂಕಲ್ಪ: ನಾನು ಆತ್ಮ, ಶಿವತಂದೆಯ ಮಗು. ಪ್ರತಿಯೊಂದು ಕಾರ್ಯವನ್ನು ಬಾಬಾರ ನೆನಪಿನಲ್ಲಿ ಮಾಡಿ ನನ್ನ ಜೀವನವನ್ನು ರಾಜಯೋಗಮಯವಾಗಿಸುತ್ತೇನೆ. ಓಂ ಶಾಂತಿ. ಸಹಜ ರಾಜಯೋಗದ ರಹಸ್ಯ: ನೆನಪಿನ ಯೋಗವೇ ವಿಕರ್ಮಗಳನ್ನು ಭಸ್ಮ ಮಾಡುವ ಅಗ್ನಿ. ಒಬ್ಬ ಶಿವತಂದೆಯ ನೆನಪು ಜೀವನವೇ ಸ್ವರ್ಗಮಯ. ಇಂದು ಯೋಗ ಮಾಡಿ ನಾಳೆ ಸ್ವರ್ಗದ ರಾಜ್ಯ ಭಾಗ್ಯ ಪಡೆಯಿರಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.